ಫ್ರೆಂಡ್ಸ್, ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಮೊಬೈಲ್ನಲ್ಲಿ ಫಿಂಗರ್ ಪ್ರಿಂಟ್ ಇಕ್ಕೋದು ಹೇಗೆ ಅಂತ. ಮೊದಲು ನೀವು ಏನಿಲ್ಲ, ಸಿಂಪಲಾಗಿ ಸೆಟ್ಟಿಂಗ್ ಆನ್ ಮಾಡಿದಾದಮೇಲೆ ಸೆಕ್ಯೂರಿಟಿ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಾದ ನಂತರ ಹೀಗೆ ಬರುತ್ತೆ. ಈಗ ಬಂದಾದಮೇಲೆ ಫಿಂಗರ್ ಪ್ರಿಂಟ್ ಅಂತ ಇದೆಯಾ ನೋಡಿ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಆದ ನಂತರ ನಿಮ್ಮ ಪಾಸ್ವರ್ಡ್ ಕೇಳುತ್ತೆ. ನೀವು ಫಸ್ಟ್ ಮೊಬೈಲ್ ಓಪನ್ ಮಾಡೋಕ್ಕಾದ್ರೆ ಪಾಸ್ವರ್ಡ್ ಇಟ್ಟಿರ್ತೀರ, ಆ ಪಾಸ್ವರ್ಡ್ ಇದು ಓಪನ್ ಆಗುತ್ತೆ. ಓಪನ್ ಆದ ಮೇಲೆ ಮೊದಲೇನೇ ಫಿಂಗರ್ ಪ್ರಿಂಟ್ ಇಟ್ಕೊಂಡಿದ್ರೆ ಆ ಥರ ಡಿಲೀಟ್ ತೋರಿಸಿ, ಡಿಲೀಟ್ ಆದಮೇಲೆ ಅದ್ಮೇಲೆ ಹ್ಯಾಡ್ ಅಂತ ಕ್ಲಿಕ್ ಮಾಡಾದ ನಂತರ ಇಲ್ಲಿ ಫಿಂಗರ್ ಪ್ರಿಂಟ್ ಅಂತ ಬರುತ್ತೆ. ಫಿಂಗರ್ ಪ್ರಿಂಟ್ ಮೇಲೆ ನೋಡಿ ಫ್ರೆಂಡ್ಸ್, ನಾನು ಸ್ಕ್ರೀನ್ ರೆಕಾರ್ಡ್ ಮಾಡ್ತಾ ಇರೋದ್ರಿಂದ ನಿಮ್ಗೆ ಆ ಥರ ತೋರಿಸ್ತಾ ಇದ್ದೆ. ಅದ್ರ ಮೇಲೆ ನೋಡಿ ನೀಲಿ ಕಲರ್ ಬಂದಿತ್ತಲ್ಲ, ನಿಮಗೆ ವೈಟ್ ಕಲರ್ ಬರ್ಬೋದು. ಅದ್ರ ಮೇಲೆ ಫಿಂಗರ್ ಪ್ರಿಂಟ್ ಕೊಡ್ತಾಯಿರಿ. ಆ ಥರ ಕೊಡ್ತಾ ಇರ್ಬೇಕಾದ್ರೆ ಈ ಥರ ತೊಗೊಂಡಾದ್ಮೇಲೆ ನೆಕ್ಸ್ಟ್ ಅಂತ ಕೇಳುತ್ತೆ. ನೆಕ್ಸ್ಟ್ ಅಂತ ಕೊಟ್ಟಾದಮೇಲೆ ನಿಮ್ಮ ಫಿಂಗರ್ ಪ್ರಿಂಟ್ ರೆಡಿ ಫ್ರೆಂಡ್ಸ್. ನೀವು ಒಂದು ಫ್ರೆಂಡ್ ಲಾಕ್ ಮಾಡಾದ್ಮೇಲೆ ಆನ್ ಮಾಡ್ಬೇಕಾದ್ರೆ ಪಾಸ್ವರ್ಡ್ ಓದ್ಬೇಡಿ, ಫುಲ್ನ ಫಿಂಗರ್ ಪ್ರಿಂಟ್ ಇಕ್ಕಿದ್ರೆ ಓಪನ್ ಆಗುತ್ತೆ ಫ್ರೆಂಡ್ಸ್. ನೋಡಿ, ಈಗ ಫಿಂಗರ್ ಪ್ರಿಂಟ್ ಇಕ್ಕಿದ್ರೆ ಓಪನ್ ಆಯಿತು. ಓಕೆ ಫ್ರೆಂಡ್ಸ್, ಬಾಯ್.